ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಪ್ರೀವಿಯಸ್ ವಿಡಿಯೋ ನೋಡಿರಬಹುದು ನೀವೆಲ್ಲರೂ. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮ ಗಾರ್ಡನ್ ತೋರಿಸುತ್ತಾ ಮುಂದಕ್ಕೆ ಹೊರಡಿದ್ದೇವೆ ನಾವೆಲ್ಲರೂ ಕೂಡ. ಇನ್ನೂ ಕೂಡ ತುಂಬ ಗಿಡಗಳ ಅಪ್ಡೇಟ್ ಕೊಡ್ಲಿಕ್ಕೆ ಇದೆ ಫ್ರೆಂಡ್ಸ್. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಕೊಡ್ತೇನೆ. ಓಕೆ, ಹೆಚ್ಚಿನವರು ಕಮೆಂಟ್ ಮಾಡಿದ್ದೀರಿ, ಮೇಡಮ್ ರೀಲ್ಸ್ ಮಾಡುವಾಗ ಬಿಹೈಂಡ್ ಸೀನ್ ಹಾಕಿ ಅಂತ. ಸೊ ಬಿಹೈಂಡ್ ಸೀನನ್ನು ನೀವೇ ನೋಡಿ. ನಾನು ಹಾಗೂ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡಿ ರೀಲ್ಸ್ ಮಾಡ್ತೀವಿ. ಮಕ್ಕಳಿಗಂತೂ ತುಂಬಾ ಖುಷಿ. ನಮ್ಮ ಮಕ್ಕಳು ಬಯಸುವುದೇ ಇದ್ದಾನೆ, ಮಮ್ಮಿ ಡ್ಯಾಡಿ ಯಾವಾಗಲೂ ಖುಷಿಯಾಗಿರಬೇಕು, ನಮ್ಮ ಫ್ಯಾಮಿಲಿ ಯಾವಾಗಲೂ ನಗು ನಗುತ್ತಾ ಇರಬೇಕೆಂದು. ಇದೊಂದು ಮಕ್ಕಳ ಆಸೆ. ನಮ್ಮ ಸಂಸಾರವನ್ನು ನೋಡಿ ಎಷ್ಟೋ ಸಂಸಾರಗಳು ಬದಲಾಗಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಸೊ ನಮ್ಮನ್ನು ನೋಡಿ ಒಟ್ಟಿಗಿಚ್ಚು ಪಡುವವರು ನಮ್ಮ ಬೆನ್ನ ಹಿಂದೆ ಇರ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ನಾವು ಮುಂದೆ ಸಾಕ್ತಾನೇ ಇರ್ತೇವೆ. ಈಗ ನಾವೆಲ್ಲರೂ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೇವೆ ನೋಡಿ. ಎಷ್ಟು ಮನೆಗೆ ಸಾಮಾನು ತಂದರೂ ಕೂಡ ಅದು ಮುಗಿಯುವುದು ಗೊತ್ತೇ ಆಗುದಿಲ್ಲ. ಹಾಗೆ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದಾರೆ. ಹೆಚ್ಚಾಗಿ ನಾವು ಒಟ್ಟಿಗೆ ಬರೋದು, ಹಾಗೆಲ್ಲ ಪರ್ಚೇಸಿಂಗ್ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಫಸ್ಟ್ ಫ್ಲೋರಿಗೆ ಹೋಗ್ಲಿಕ್ಕೆ ಉಂಟು. ಅದು ಇಲ್ಲಿಗೆ ಬಂದ ಮೇಲೆ ಒಂದು ಫಸ್ಟ್ ಫ್ಲೋರಿಗೆ ಹೋಗಲೇಬೇಕು. ಅಲ್ಲಿ ನಮಗೆ ಏನಾದರೂ ಡ್ರೆಸ್ ಪರ್ಚೇಸಿಂಗ್ ಎಲ್ಲ ಆಗ್ತದೆ. ಅವರಿಗೆ ಎಂತ ಬೇಡ ಅಂತೆ ನೋಡಿ, ಬಿಸ್ಕೆಟ್ ಎಲ್ಲ ತೆಗ್ದಾಯ್ತು. ಇನ್ನೆಂತ ಬೇಕು? ದಾಳಿಂಬೆ ತೆಗಿ 90, ಹಂಗೆ ಬೇಡ. ನಮ್ಮ ಮದುವೆಯಾಗಿ 23 ವರ್ಷವಾದರೂ ಕೂಡ ಎಲ್ಲಿಗೆ ಹೋದರೂ ಕೂಡ ನಾವು ಒಟ್ಟಿಗೆ ಜೊತೆಯಲ್ಲಿ ಹೋಗುವುದು ಇದೊಂದು ಅಭ್ಯಾಸ ಆಗಿದೆ ನಮಗೆ. ಹಾಗೂ ಅತಿಯಾದ ಪ್ರೀತಿ ಕೂಡ, ಅಷ್ಟು ಪ್ರೀತಿಯಿಂದ ನಾವು ಇದ್ದೇವೆ. ನಮ್ಮದು ಅಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು. ಹಾಗೂ ನನ್ನ ಫೋನಿಗೆ ಬ್ಯಾಕ್ ಕೇಸ್ ಕೂಡ ಬೇಕಿತ್ತು, ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು. ನೋಡಿದ ಕೂಡಲೇ ತುಂಬ ಲೈಕ್ ಆಯಿತು. ನನಗೆ ಯಾವುದೇ ವಸ್ತು ಆಗಿರಲಿ, ಒಮ್ಮೆ ಲೈಕ್ ಅಂತೇಳಿ ಆದರೆ ಅದನ್ನು ನಾನು ಖಂಡಿತ ಬಿಡುವುದಿಲ್ಲ. ಇಷ್ಟೆಲ್ಲ ಪರ್ಚೇಸ್ ಆದ ಮೇಲೆ 7:30 ಆಯಿತು. ಹಾಗಾಗಿ ಹಸ್ಬೆಂಡ್ ಹೇಳಿದರು ಊಟ ಮಾಡಿ ಹೋಗುವ ಅಂತೇಳಿ. ಔಟ್ಸೈಡ್ ಬಂದ ಮೇಲೆ ಹಸ್ಬೆಂಡ್ ನಮ್ಮನ್ನು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ. ತಿನ್ನುವ ವಿಷಯದಲ್ಲಿ ನಮ್ಮ ಯಜಮಾನರು ಹೇಳ್ತಾನೆ ಇರ್ತಾರೆ, ಟೈಮ್ ಟು ಟೈಮ್ ಒಟ್ಟಿಗೆ ತಿನ್ನಬೇಕು ಅಂತೇಳಿ. ದುಡಿಯುವುದು ಯಾತಕ್ಕಾಗಿ? ದುಡಿಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಇಲ್ಲಿ ಕೂಡ ಇವತ್ತೇ ಹೇಳಿದರು, ನಿಮಗೆ ಬೇಕಾದದೆಲ್ಲ ಆರ್ಡರ್ ಮಾಡು ಅಂತೇಳಿ. ಅವರ ಹಾಗೆ ಅಂದರೆ ತಿನ್ನಬೇಕು ಅವರಿಗೆ, ನಾವೆಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ನಬೇಕು ಅಷ್ಟೇ ಹೇಳುದು ಅವರು, ಹೊಟ್ಟೆ ತುಂಬ ತಿನ್ನಬೇಕು ಅಂತ ಹೇಳಿ. ಒಳ್ಳೆ ಉಂಟಾ? ರೊಟ್ಟಿ ಒಳ್ಳೆ ಉಂಟಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ. ಹಸ್ಬೆಂಡ್ ಗುಜ್ಜೆಯನ್ನು ಕೊಯ್ತಾ ಇದ್ದಾರೆ. ಈ ಒಂದು ಸೀಸನಲ್ಲಿ ಗುಜ್ಜೆಯನ್ನು ತಿನ್ನಲೇಬೇಕು, ಹೆಲ್ತಿಗೆ ಕೂಡ ಬೆಸ್ಟ್. ಹಾಗಾಗಿ ನಾನು ಕಡಲೆ ಹಾಗೂ ಗುಜ್ಜೆಯ ಸುಕ್ಕವನ್ನು ಮಾಡ್ತಾ ಇದ್ದೇನೆ. ಗುಜ್ಜೆ ಅಂದರೆ ಹಲಸಿನಕಾಯಿ. ಇದು ಕೊಯ್ಯೋದೇ ಒಂದು ದೊಡ್ಡ ಕೆಲಸ ನೋಡಿ, ಯಾವ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಇದನ್ನು ಕಟ್ಟಿಂಗ್ ಮಾಡುವಾಗ ಅದರಲ್ಲಿ ಸೊನೆ ಬರ್ತದಲ್ಲ, ಅದನ್ನು ಗೆರಟೆಯಲ್ಲಿ ತೆಗಿಬೇಕು. ನಾವು ಈ ರೀತಿ ಹೇಳುದು, ನೀವು ಯಾವ ರೀತಿ ಹೇಳ್ತೀರಿ ಹೇಳಿ ಗೊತ್ತಾಗುದಿಲ್ಲ. ಅಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಕೈಗೆ ತೆಂಗಿನೆಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಮಾಡಬೇಕು. ತುಂಬ ಸಣ್ಣದು ಮಾಡಬೇಕು. ಯಾಕೆ ಹೇಳಿದ್ರೆ ಕಡಲೆ ಗುಜ್ಜೆ ಸುಕ್ಕಾಗಿ ಇದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕತ್ತರಿಸಿದ್ರೆ ಚಂದ ಆಗ್ತದೆ, ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಇವಾಗ ನೋಡಿ, ಮಮ್ಮಿ ಕಡಲೆ ಮತ್ತೆ ಗುಜ್ಜೆದು ಸುಕ್ಕಕ್ಕೆ ರೆಡಿ ಮಾಡ್ತಿದ್ದಾರೆ. ಈಗ ಗುಜ್ಜೆ ಎಲ್ಲ ಎಂತ ಗುಜ್ಜೆದು ಸೀಸನ್ ಮಂಗಳೂರಲ್ಲಿ. ಗುಜ್ಜೆ ಡ್ಯಾಡಿ ಎಲ್ಲ ಕೊಯ್ದು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಬೆಂದು ಸಾಗಿದೆ, ಅದೆಲ್ಲೇ ಉಂಟು ನೋಡಿ. ಮತ್ತೆ ಕಡಲೆ ಸಹ ಕುಕ್ಕರಲ್ಲಿ ನೋಡಿ, ಅದು ಗುಜ್ಜೆ. ಅದು ತೋರಿಸಲಿಲ್ಲ ಸರಿ. ಓಪನ್ ಕರ್. ಇದು ಗುಜ್ಜೆ ಬೇಯಿಸಿದ್ದು, ಅದು ಈಗ ಮಮ್ಮಿ ಬೇಯಿಸಿದ್ದು. ಮತ್ತೆ ಇದು ಕಡಲೆ, ಇದು ಕಾಣುದಿಲ್ಲ ನಿಮಗೆ, ಸಾರಿ ನೋಡಿ. ಕಡಲೆ ಇದು ಮಮ್ಮಿ ನಂಗೆ ಚಿಕ್ಕದಿರುವಾಗ ಬೇಯಿಸಿ ಕೊಡ್ತಾ ಇದ್ರು. ಸ್ವಲ್ಪ ಮಸಾಲೆ ತೋರಿಸಿ. ಇದು ಮಮ್ಮಿ ಹೊತ್ತು ಖಾಲಿ ಪೌಡರ್ ಹಾಕಿ ಮಾಡ್ತಿದ್ದಾರೆ. ಅವರು ಮಾಡಿದ ಪೌಡರ್ ಹಾಕೊಂಡು ಜೀರಿಗೆ ಮೆಣಸು ಉಡಿ ಮಾಡಿದ್ದು.
ಅದನ್ನೆಲ್ಲ ಉಡಿ ಮಾಡಿ ಈಗ ಪೌಡರ್ ಹಾಕಿ ಮಾಡ್ತಿದ್ದಾರೆ. ತೆಂಗಿನಕಾಯಿ ಸಹ ರೆಡಿ ಉಂಟು, ಅದು ತುರಿದಿಟ್ಟಿದ್ದಾರೆ ನೋಡಿ. ಎಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡಿ ಕೊಟ್ಟದ್ದು ನಾನು ಫ್ರೆಂಡ್ಸ್. ಬೆಳ್ಳುಳ್ಳಿ ಶುಂಠಿ ನೀರುಳ್ಳಿ ಟೊಮೆಟೊ ಎಲ್ಲವನ್ನು ಕಟ್ ಮಾಡಿ ಕೊಟ್ಲು ಚಿನ್ನು. ಹಾಗೆ ಮಮ್ಮಿ ಮಾಡ್ತಿದ್ದಾರೆ. ಇದು ಹುಳಿ ಸ್ವಲ್ಪ ನೀರು ಮಾಡಿ ಇಟ್ಟದ್ದು ಇದು ಹಾಕ್ಲಿಕ್ಕೆ ಉಂಟು. ಇದು ಬೇಯಿಸಿದ ಕಡಲೆ ಒಂದು 10 ವಿಸಿಲ್ ಇಟ್ಟು ನೀರು ಸಮೇತ ಹಾಕಿದ. ನೀರು ವೇಸ್ಟ್ ಮಾಡ್ಲಿಕ್ಕಿಲ್ಲ, ನೀರು ಹಾಕ್ಲಿಕ್ಕೆ ಉಂಟು. ಅದು ನಿಮಗೆ ಇದ್ರಲ್ಲಿ ಈಗ ಆಯಿಲಿ ಕಾಣ್ತದೆ ಸ್ವಲ್ಪ ಮೇಲೆ, ಅದ್ರ ಇಲ್ಲಿ ಕಾಣುವಾಗ ನೀವು ವೇಟ್ ನಾನು ಫ್ಲಾಶ್ ತೆಗಿತೇನೆ. ಇಲ್ಲ ಸಾರಿ, ಅದು ಹಾಗೆ ಅದನ್ನ ಕಾಣಿಗೆ ಸರಿ. 10 ವಿಸಿಲ್ ಅಲ್ಲಿ ಬೆಂದಿದೆ. 10 ವಿಸಿಲ್ ಇಟ್ಟಿದ್ದಾರೆ ಬೆಳಗ್ಗೆ. ಅದು ನಾನು ಮಲಗಿರುವಾಗ ನಂಗೆ ವಿಸಿಲ್ ನನ್ನ ಅದು ಎಚ್ಚರ ಮಾಡಿಸಿತ್ತು ನನಗೆ. ಡ್ಯಾಡಿ ಇಟ್ಟದ್ದು ಅದು ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟು ಸುಲಭ ಆಗ್ತದಲ್ಲ, ಸುಲಭ ಆಗ್ಲಿಕ್ಕೋಸ್ಕರ ಎಂತಿಗೆ. ಇದು ಮಸಾಲೆ ನೋಡಿ, ಇದು ಮತ್ತೆ ನೀವು ಇದು ಮಸಾಲೆ ಅವಲಕ್ಕಿಗೆಲ್ಲ ಹಾಕ್ಬೋದು ಫ್ರೆಂಡ್ಸ್. ಸೇಮ್ ಇದು ಕೊತ್ತಂಬರಿ, ಜೀರಿಗೆ, ಮೆಣಸು, ಉದ್ದ ಮೆಣಸು, ಗಿಡ್ಡ ಮೆಣಸು ಕೂಡ ಉಂಟು, ಮತ್ತೆ ಮೆಂತೆ, ಅರಶಿನ ಫೈನ್ ಪೌಡರ್ ಮಾಡಿದ್ದೇವೆ ನೋಡಿ. ಹೀಗೆ ಈ ಪೌಡರ್ ಅನ್ನು ಹಾಕ್ಬೇಕು ಈಗ ಇದಕ್ಕೆ ನೋಡಿ. ಈಗ ಹಾಕ್ತೇನೆ, ಅದು ಸ್ಮೆಲ್ ಅದೆಲ್ಲ ಹಾಕಿ ಆಯ್ತಾ, ಎಲ್ಲ ಹಾಕ್ಲಿ. ನೀವು ಎಷ್ಟು ಮೆಣಸು ಹಾಕಿದ್ದೀರಿ? ಮೆಣಸು ಹಾಕಿದ್ದೀನಿ, ಹಾಕಿದ್ದೀನಿ. ಮೆಣಸೆಲ್ಲ ಬೇಕು, ಯಾಕಂದ್ರೆ ಎಲ್ಲ ಇಡಿಬೇಕಲ್ಲ ಗುಜ್ಜೆ ಕಡಲೆಗೆಲ್ಲ, ಹಾಗೆ ನೋಡಿ ಹೀಗೆ ಹಾಕಿದ್ದೀನಿ ನೋಡಿ. ಈಗ ಹುಳಿಯನ್ನು ಹೀಗೆ ಸ್ಕ್ವೀಸ್ ಮಾಡಬೇಕು, ಅದರ ನೀರನ್ನು ಈಗ ಅದಕ್ಕೆ ಹಾಕಬೇಕು. ಅದಾಗ ಹುಳಿ ಸ್ವಲ್ಪ ಚಂದ ಆಗ್ತದೆ. ಬೇಡಂತೆ ಅವ್ರು ಹಾಕ್ತಾರಂತೆ, ನಂಗೆ ಗೊತ್ತುಂಟು. ಆದ್ರೂ ಕೂಡ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡೋದು. ನಾನು ಮಾಡ್ತೇನೆ ನಾನೆಲ್ಲ ಸಹ. ಇದನ್ನೇ ಯಾವಾಗ ಹಾಕುದು ಮಮ್ಮಿ? ಮತ್ತೆ ಅದೇ ಕುದಿ ಬಂತು, ಗುಜ್ಜೆ ಹಾಕಿ ಬಂತು. ಗುಜ್ಜು ಆಲ್ರೆಡಿ ಬೆಂದಿದೆ, ಸೊ ಪುನಃ ಬೇಯಿಸ್ತೀರಾ? ಇಲ್ಲ, ಬೆಂದದ್ದು ಅಂದ್ರೆ ಬೇಗ ಆಗ್ತದಲ್ಲ, ಹಾಗೆ ಬೇಯಿಸಿದ್ದು. ನೋಡಿ ಬೆಲ್ಲ ಎಲ್ಲ ಹಾಕಿದ್ದೀನಿ, ಬೆಲ್ಲ ಎಲ್ಲ ಹಾಕ್ಲಿಕ್ಕೆ ಉಂಟಂತೆ. ನಾನು ಬೆಲ್ಲ ಹಾಕಿದೆ, ಅದಲ್ಲಿ ಎಲ್ಲೋ ಹೋಯ್ತು. ಬೆಲ್ಲ ಹಾಕಿದೆ. ಬೆಲ್ಲ ಈಗ ನೋಡಿ ನಾನು ಕಟ್ ಮಾಡಿ ಹಾಕಿದೆ. ಬೆಲ್ಲ ಹಾಕಿದ್ರೆ ಅದು ಸ್ವೀಟ್ ಬರ್ತದೆ, ಮತ್ತೆ ಹುಳಿ ಹಾಕಿದ್ರೆ ಹುಳಿ ಬರ್ತದೆ. ಇದೊಳ್ಳೆ ಮಿಕ್ಸ್ ಮಾಡಿ ಮತ್ತೆ ಗುಜ್ಜೆ ಹಾಕಿ ಮತ್ತೆ ಕಾಯಿ ಹಾಕುದಲ್ಲ. ಕಡಲೆ ಒಳ್ಳೆ ಬೆಂದಿದೆ, ಯಾಕೆ ಇದೆಲ್ಲ ಮೊದಲೇ ಬಾಯ್ಲ್ ಮಾಡಿಟ್ರೆ ಈಸಿ ಆಗ್ತದಲ್ಲ, ಹಾಗೆ. ಗುಜ್ಜೆ ಅಂದ್ರೆ ಎಂತ ಮಮ್ಮಿ? ಕೆಲವರಿಗೆ ಗೊತ್ತಿರುದಿಲ್ಲ ಗುಜ್ಜೆ ಅಂದ್ರೆ. ಅದು ಬಿಸಿ ಇತ್ತು ಫ್ರೆಂಡ್ಸ್, ಕೈ ಸುಟ್ಟಿತ್ತು ನಂದು. ಅದು ಗುಜ್ಜೆ ಅಂದ್ರೆ ಎಂತ ಗೊತ್ತುಂಟ? ಹಲಸಿನ ಹಣ್ಣಿದು ಎಂತ ಈಗ ಇದನ್ನು ಹಾಕೋ. ಇದೆಂತ ಗುಜ್ಜೆ ಅಂದ್ರೆ ಎಂತ ಹೇಳಿ ನಿಮಗೆ ಗೊತ್ತುಂಟು? ಮಂಗಳೂರಿನವರಿಗೆ ಗೊತ್ತುಂಟು. ಹಲಸಿನ ಕಾಯಿ, ನಾವು ಇದಕ್ಕೆ ಗುಜ್ಜೆ ಹೇಳುದು. ಹಲಸಿನ ಕಾಯಿ ಆಗಿರ್ಬೇಕು. ಗುಜ್ಜೆ ಹಾಕುವ. ಇದ್ರೆ ನೀರನ್ನು ಹಾಕ್ಲಿಕ್ಕೆ ಉಂಟು, ಅಂದ್ರೆ ನೋಡಿ ಹಾಕುದು ಎಷ್ಟು ಬೇಕು ಅಷ್ಟು. ಸೊ ನೀವು ಆ ಕಣ್ಣಿದು ಸೌಟಲ್ಲಿ ಹಾಕಿ. ಆಲ್ರೆಡಿ ಎಲ್ಲ ಬಾಯ್ಲ್ ಆಗಿದೆ ನೋಡಿ, ಅದರ ಟೇಸ್ಟ್ ಉಂಟಾಯ್ತಾ? ಗುಜ್ಜೆ ಫ್ರೈ ಮಾಡ್ಬೇಕು ಫ್ರೆಂಡ್ಸ್, ಆಗ ಸೂಪರ್ ಆಗುತ್ತೆ. ನಾವು ಫ್ರೈಗೆ ಇಟ್ಟಿದ್ದೇವೆ, ಫ್ರೈ ಮಾಡಲಿಕ್ಕೆ ಸ್ವಲ್ಪ. ಇದರ ನೀರನ್ನು ಹಾಕಿಗೆ ಉಂಟು, ಅದು ನೋಡಿ ಹಾಕ್ತೇನೆ ನಾನು ಒಮ್ಮೆಲೆ ಹಾಕ್ಬಾರ್ದು. ಒಮ್ಮೆಲೆ ಹಾಕಿದ್ರೆ ಜಾಸ್ತಿ ಆದರೆ ನೀರು ಬಿನಿ ಜಾಸ್ತಿ ಆದರೆ ಅದಕ್ಕೆ. ಈಗ ನೋಡಿ ಗುಜ್ಜೆ ಮತ್ತೆ ಕಡಲೆ ಇಬ್ರು ಕೂಡ ಜೊತೆ ಆದ್ರು. ನಮ್ಮ ಗುಜ್ಜೆ ಮತ್ತೆ ಕಡಲೆ ಇಬ್ರು ಜೊತೆ ಆದ್ರು. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು. ಇದಕ್ಕೆ ಇಂಗು ಕೂಡ ಹಾಕಿದೆ ನಾವು, ಕಡಲೆ ಅದೆಲ್ಲ ಉಪ್ಪೆಲ್ಲ ಹಾಕಿ. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಯಾಕೆಂದ್ರೆ ಅಲ್ಲಿ ಕಡಲೆಗೆ ಸೊಪ್ಪು ಹಾಕಿರ್ತೇವೆ, ಮತ್ತೆ ಎಂತದು ಗುಜ್ಜೆ ಬೇಯುವಾಗ ಸೊಪ್ಪು ಹಾಕಿರ್ತೇವೆ, ಮತ್ತೆ ಕಡಲೆಗೆ ಹಿಂಗೆಲ್ಲ ಹಾಕಿ ಆಗಿದೆ ಬೇಯಲಿಕ್ಕೆ. ಗುಜ್ಜೆಗೆ ಹಾಕಿಲ್ಲ, ಗುಜ್ಜೆಗೆ ಸಹ ಹಾಕಿದ್ವಿ. ಇದು ಒಳ್ಳೆ ಖಡಕ್ ಆಗಿದೆ, ಅದು ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಆಯ್ತಾ? ಕಡಲೆ ಗುಜ್ಜೆ ಮಂಗಳೂರಿನವರೆಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ಇದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕಿ. ಮತ್ತೆ ಇದು ರೆಸಿಪಿ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾರೆ ಕಂಪ್ಲೀಟ್ ಆಗಿ. ಇಟ್ಸ್ ರೆಸಿಪಿ ಅದು ಸ್ವಲ್ಪ ಮೇಲೆ ತೋರಿಸಿದ್ದು ರೆಸಿಪಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ಬರ್ತದೆ. ಬೇಕಿದ್ರೆ ಕಮೆಂಟ್ ಮಾಡಿ, ರೆಸಿಪಿ ಬೇಕಿದೆ ಗುಜ್ಜೆ ರೆಸಿಪಿ ಅಂತ ಕಮೆಂಟ್ ಹಾಕಿ. ಇದೆಲ್ಲದು ಇದಾಗಬೇಕು. ಅದಾದ್ಮೇಲೆ ಈಗ ಅದು ನೀರು ಹಾಕಿದಿಲ್ಲ, ಸ್ವಲ್ಪ ನೀರು ಹಾಕ್ತದೆ ನೋಡಿ. ಅದ್ರದ್ದು ಗುಜ್ಜೆ ಬೇಯಿಸಿದ ನೀರು, ಅದು ಬೇಯಿಸಿದ ನೀರು ಹಾಕಿದ್ರೆ ಒಳ್ಳೇದು. ಹಾಗಾದ್ರೆ ಪ್ರೋಟೀನ್, ವಿಟಮಿನ್ಸ್ ಎಲ್ಲದಲ್ಲಿ ಇರ್ತದಲ್ಲ. ಅದು ನೀರು ಈಗ ಹಾಕಿದೆ ನೋಡಿ ನಾನು. ಆಗ ಅಂದ್ರೆ ಅದೆಲ್ಲ ಇನ್ನು ಮುಚ್ಚಿಡುವ, ಒಂದು ಒಳ್ಳೆ ಕುದಿ ಬರಲಿ. ನಮ್ಮ ಮನೆಯಲ್ಲಿ ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಡಬ್ಬೆಗೆ ಮ್ಯಾಚೇ ಇಲ್ಲ ನೋಡಿ. ಇಲ್ಲಿ ಚಿಕ್ಕು, ಮೇಲೆ ನೋಡಿ ಸೀತಾಫಲ. ಮುಚ್ಚಿಟ್ಟು ಅದೊಂದು ಒಳ್ಳೆ ಕುದಿ ಬರಬೇಕು, ಒಳ್ಳೆ ಸೆಟ್ ಆಗ್ಬೇಕು. ಅದು ಒಳ್ಳೆ ಕುದಿ ಬಂದು ಆಮೇಲೆ ತೆಂಗಿನಕಾಯಿ ಹಾಕುದು ಅಷ್ಟೇ ಆಯ್ತು ನೋಡಿ. ಇದು ಈಗ ಹೀಗೆ ಫುಲ್ ಸೆಟ್ ಆಗಿದೆ. ನಾವೊಮ್ಮೆ ಮಿಕ್ಸ್ ಮಾಡುವ.
ಆಗ ಅದಕ್ಕೆ ಸ್ವಲ್ಪ ರುಚಿ ಇನ್ನು ಸ್ಯಾಡ್ ಆಗ್ತದೆ ನಾನು ಮಿಕ್ಸ್ ಮಾಡಿದ್ರೆ. ನೋಡಿ ಹೇಗುಂಟು ನೋಡಿ, ಇದು ಸೂಪರ್ ಆಗ್ತದೆ. ಈಗ ಮಮ್ಮಿಯಲ್ಲಿ ಕಾಯಿ ತೆಗಿತಿದ್ದಾರೆ. ಈಗ ತೆಂಗಿನಕಾಯಿಯನ್ನು ಅದಕ್ಕೆ ಹಾಕಬೇಕು. ಹೀಗೆ ಕುದಿ ಬರಬೇಕು ನೋಡಿ. ಹೆಲ್ತಿಗೆಲ್ಲ ಒಳ್ಳೇದು, ತೋರ ಆಗ್ತದೆ ಇದೆಲ್ಲ ತಿಂದರೆ. ಕಾಫಿ ಪೇಸ್ಟ್ ಮಮ್ಮಿದು ತೋರಾಗ್ತಾರೆ. ನೋಡ್ರ ನಾನು ತಿಂತೇನೆ, ನಾನು ತೋರಾಗ್ತಾನೆ ಅಲ್ವಾ ನೋಡುವ ಫ್ರೆಂಡ್ಸ್. ನೋಡಿದ್ದು ಹೀಗೆ ನೋಡ್ಬೇಕು ಇಲ್ಲ ಸೆಟ್ ಆಗಿದೆ, ಟೇಸ್ಟ್ ನೋಡಿ ಸೆಟ್ ಆಗಿದೆ. ಈಗ ಗುಜ್ಜೆ ಸೀಸನ್ ಫ್ರೆಂಡ್ಸ್, ನೀವೆಲ್ಲ ಮಾಡಿ ಈಗ ರೆಸಿಪಿ ನೀವೆಲ್ಲ ಗುಜ್ಜೆ ಮನೆಗೆ ತಂದು ಟ್ರೈ ಮಾಡಿ. ತೆಂಗಿನಕಾಯಿ ಹಾಕುವ. ನಾನು ಮಿಕ್ಸ್ ಮಾಡಿದ್ರೆ ಅದಕ್ಕೊಂದು ರುಚಿ ಬರ್ತದೆ, ಅದಕ್ಕೊಂದು ಕಳೆ ಬರ್ತದೆ ಅಲ್ಲ. ಹೌದೇಳಿ ಹೌದು. ಈಗ ಕಡಲೆ ಮತ್ತೆ ಗುಜ್ಜೆ ಸುಕ್ಕ ರೆಡಿ ಆಯ್ತು. ಇನ್ನು ಒಂದು ಅನ್ನಕ್ಕೆ ಹಾಕೊಂಡು ತಿನ್ನೋದು ಅಷ್ಟೇ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್. ಗುಡ್ ನೈಟ್. ಟೇಕ್ ಕೇರ್. ಲವ್ ಯು ಆಲ್.